ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಸೋಮಾರಿತನ ಬಿಡಿ ಜೀವನ ಬದಲಿಸೋ ಸರಳ ಟಿಪ್ಸ್ಗಳು. ನಾವು ಕೆಲಸ ಮುಂದೂಡ್ತೀವಿ ಅಂದರೆ ಅದು ಸೋಮಾರಿತನ ಅಲ್ಲ, ನಮ್ಮ ಗುರಿ ನೆನಪಿರಲ್ಲ ಅಷ್ಟೇ. ಇವತ್ತು ನಾನು ನಿಮಗೆ ಹೇಳೋದು ಪುಸ್ತಕದಲ್ಲಿರೋ ಉಪದೇಶ ಅಲ್ಲ, ನಿಜ ಜೀವನದಲ್ಲಿ ಕೆಲಸ ಮಾಡೋ ಟಿಪ್ಸ್ಗಳು. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಒಂದು ಟಿಪ್ ಆದರೂ ನಿಮ್ಮ ಜೀವನ ಬದಲಾಯಿಸಬಹುದು. ಪರಿಪೂರ್ಣತೆ ಬೇಕು ಅನ್ನೋದನ್ನು ಬಿಡಿ. ಸೋಮಾರಿತನ ಹುಟ್ಟೋದು ಇಲ್ಲಿ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಯೋಚಿಸುತ್ತಾ ಮಾಡದೇ ಕೂತಿರ್ತೀವಿ. ನೆನಪಿಟ್ಟುಕೊಳ್ಳಿ, ಪೂರ್ಣತೆಗಿಂತ ಪ್ರಾರಂಭ ಮುಖ್ಯ. ನಾವು ಪ್ರಾರಂಭಿಸಾದರೂ ನೋಡೋಣ, ಚಿಕ್ಕದಾಗಿ ಶುರು ಮಾಡಿ, ಮುಂದೆ ಸರಿಯಾಗುತ್ತದೆ. ದಿನವನ್ನು ಚಿಕ್ಕ ಗುರಿಗಳಲ್ಲಿ ಹಂಚಿ. ಒಟ್ಟಿಗೆ ದೊಡ್ಡ ಕೆಲಸ ಮಾಡಿದರೆ ಮನಸ್ಸೇ ಬೇಜಾರಾಗುತ್ತೆ. ಮಾಡಬೇಕಾದ ಕೆಲಸವನ್ನು 3 ಅಥವಾ 4 ಚಿಕ್ಕ ಭಾಗಗಳಾಗಿ ಹಂಚಿ. ಒಂದು ಭಾಗ ಮುಗಿದಾಗಲೇ ಮನಸ್ಸಿಗೆ ಜಯದ ಫೀಲ್ ಆಗುತ್ತೆ. ಓಹೋ ಆಯ್ತಪ್ಪ ಒಂದು ಕೆಲಸ ಅನ್ನೋ ಹಾಗೆ ಒಂದು ಫೀಲ್ ಬರುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಕೆಲಸಕ್ಕೆ ನಾವು ಕೈ ಹಾಕಬೇಕು. ಬೆಳಿಗ್ಗೆ ಮೊಬೈಲನ್ನು ನೋಡಬಾರ್ದು, ನಮ್ಮ ಗುರಿಯನ್ನು ನಾವು ನೋಡಬೇಕು. ಎದ್ದ ತಕ್ಷಣ ನಾವು 2 ನಿಮಿಷ ಗುರಿಯನ್ನು ನೆನಪು ಮಾಡಿಕೊಳ್ಳಬೇಕು. ನಾನು ಏಕೆ ಇವತ್ತು ಎದ್ದು ಕೆಲಸ ಮಾಡಬೇಕು? ಗುರಿ ನೆನಪಿದ್ರೆ ಸೋಮಾರಿತನ ಓಡಿ ಹೋಗುತ್ತದೆ. ಮನಸ್ಸಿನ ಮಾತು ಕೇಳಬೇಡ, ಕೆಲಸ ಮಾಡು. ಮನಸ್ಸು ಯಾವಾಗಲೂ ಹೇಳುತ್ತೆ, ಇವತ್ತು ಬೇಡ, ನಾಳೆ ಮಾಡೋಣ. ನೆನಪಿಡಿ, ಯಶಸ್ಸು ಮನಸ್ಸಿನ ಮಾತು ಕೇಳಿದವರಿಗೆ ಬರಲ್ಲ. ಕೆಲಸ ಶುರು ಮಾಡಿದ 5 ನಿಮಿಷದಲ್ಲೇ ಸೋಮಾರಿತನ ಕರಗುತ್ತದೆ. ಅದಕ್ಕೆ ಒಂದೊಂದ್ಸಲ ಮನಸ್ಸು ಕೆಟ್ಟದ್ದನ್ನೇ ಹೇಳುತ್ತೆ, ಒಂದೊಂದ್ಸಲ ಚಲೋ ಇರೋದನ್ನು ಹೇಳುತ್ತೆ. ಅದಕ್ಕೋಸ್ಕರ ನಾವು ಮನಸ್ಸಿನ ಮಾತನ್ನು ಕೇಳಬೇಕು, ಅದು ಸರಿ ಇದ್ದರೆ ಮಾತ್ರ. ಸೋಮಾರಿತನಕ್ಕೆ ಕಾರಣ ಹುಡುಕಿ. ಸೋಮಾರಿತನಕ್ಕೆ ಕಾರಣ ಏನಿದೆ ಅನ್ನುವುದನ್ನು ಹುಡುಕಿ. ಅಲಸದಿಂದ ಅಲ್ಲ, ಆಸಕ್ತಿ ಇಲ್ಲದ ಕಾರಣ. ನಿನ್ನನ್ನು ಕೇಳಿಕೊ, ಈ ಕೆಲಸ ನನ್ನ ಗುರಿಗೆ ಹತ್ತಿರ ತರುತ್ತಾ? ಉತ್ತರ ಹೌದು ಅಂದರೆ ಮನಸ್ಸೇ ಕೆಲಸ ಮಾಡುತ್ತೆ. ದಿನಕ್ಕೆ 1 ಗೆಲುವು ಸಾಕು. ಇಡೀ ದಿನದಲ್ಲಿ ನಮಗೆ ಒಂದೇ ಒಂದು ಗೆಲುವು ಸಾಕು. ಎಲ್ಲವನ್ನು ಮಾಡಬೇಕು ಅಂತ ಬೇಡ, ದಿನಕ್ಕೆ 1 ಕೆಲಸ ಜಯಿಸಿದರೆ ಸಾಕು. ಆ ಒಂದು ಗೆಲುವೇ ನಾಳೆ ಮತ್ತೊಂದು ಹೆಜ್ಜೆಗೆ ಶಕ್ತಿ ಕೊಡುತ್ತೆ. ಒಂದೇ ಒಂದು ಸಾಕು. ಇವತ್ತು ನಾನು ಇಷ್ಟು ಓದಬೇಕು, ಇವತ್ತು ನಾನು 20 ಪೇಜಸ್ ಅಥವಾ 10 ಪೇಜಸ್ನ ನಾವು ಮುಗಿಸಬೇಕು ಅಂದರೆ ಒಂದೇ ಒಂದು ರೀಸನ್ನ ತಲೆಗಿಟ್ಕೊಳ್ಳಿ, ಅದು ಖಂಡಿತ ಸಾಧ್ಯವಾಗುತ್ತೆ. ನಿನ್ನನ್ನು ನೀನೇ ಹೊಗಳಿಕೊ. ನಿನ್ನನ್ನು ನೀನೇ ಹೊಗಳಿಕೊ. ನಾವು ತಪ್ಪು ಮಾಡಿದರೆ ತಕ್ಷಣ ಬೈದುಕೊಳ್ತೀವಿ, ಆದರೆ ಸರಿಯಾಗಿ ಮಾಡಿದರೆ ಮೌನವಾಗಿರ್ತೀವಿ. ಆದರೆ ಚಿಕ್ಕ ಕೆಲಸ ಮಾಡಿದರೂ ನಮ್ಮನ್ನು ನಾವೇ ಹೊಗಳ್ಕೊಳ್ಬೇಕು. ನಾನು ಇಷ್ಟೆಲ್ಲ ಇವತ್ತು ಕ್ಲೀನ್ ಮಾಡಿದೆ, ಇಷ್ಟೆಲ್ಲ ನಾನು ಓದ್ಕೊಂಡೆ, ಇಷ್ಟೆಲ್ಲ ನಂದು ಬ್ಯಾಲೆನ್ಸ್ ಇದ್ದಿದ್ದ ಕೆಲಸಗಳನ್ನು ನಾನು ಮಾಡಿದೆ ಅಂಥೇಳಿ ನಮಗೆ ನಾವೇ ಹೊಗಳ್ಕೋಬೇಕು. ಸ್ನೇಹಿತರೆ, ಸೋಮಾರಿತನ ನಿಮ್ಮ ಶತ್ರು ಅಲ್ಲ, ನಿಮ್ಮ ಗುರಿ ಮರೆತಾಗ ಬರುವ ಅತಿಥಿ. ಇವತ್ತು ಒಂದು ಚಿಕ್ಕ ಹೆಜ್ಜೆ ಇಡಿ, ಅದೇ ನಾಳೆ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು, ಅಲ್ಲವೇ? ಸೋಮಾರಿತನ ಬಿಟ್ಟು ನಮ್ಮ ಜೀವನವನ್ನು ಈಸಿಯಾಗಿ ಬರುವಂಥ ಕಷ್ಟಗಳನ್ನು ನಾವು ಫೇಸ್ ಮಾಡೋಣ. ನಿಮಗೆ ಈ ಮಾತುಗಳು ಇಷ್ಟವಾದರೆ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಶಕ್ತಿಯುತ ಮಾತೊಂದಿಗೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.